ಓ ಗೌಡ್ರೆ ಬಂದೇ ಬಿಟ್ರ? ಬನ್ನಿ ಬನ್ನಿ. ಮಗ ಶಿವು, ಎಲ್ಲೋ ಆ ಸೀನಪ್ಪ ಬರೋದ್ ನೀನು ಬಂದಿಲ್ವೇನೋ ಇಷ್ಟೊತ್ತಾದ್ರೂ? ಗೊತ್ತಾಗಲ್ವೇನೋ ಹೋಗ್ ಬೇಗ ಊಟ ಮಾಡ್ಕೊಂಡ್ ಬರೋಣ ಅಂದ್ರೆ ಇನ್ನೂ ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ. ಆಮೇಲೆ ಮಳೆ ಏನಾರ ಬಂದ್ಬಿಟ್ರೆ ಏನೋ ಮಾಡೋದು. ಅಯ್ಯೋ ಬತ್ತಾರ್ಕೊಂಡ್ ಬನ್ನಿ ಗೌಡ್ರೆ, ಇಷ್ಟ ಬೇಗ ಎಲ್ಲ ಅಡಿಗೆ ಆಗಿರುತ್ತೆ. ಅವ್ರು ಇನ್ನೂ ನಾಮಕರಣ ಕುಣಿಸ್ಕೊಂಡು ಆ ಹುಡುಗನ್ನ ಕೇಕಿ ಕಟ್ ಮಾಡಿಸಿ ಎಲ್ಲ ಮಾಡೋದ್ ಬೇಡವಾ? ಬನ್ನಿ, ನಾವು ನಿಧಾನಕ್ಕೆ ಹೋಗಿ ಮುಯಿ ಹಾಕ್ಬಿಟ್ಟು ಊಟ ಮಾಡ್ಕೊಂಡ್ ಬರೋದು ಅಷ್ಟೇ ಅಲ್ವಾ ನಮ್ದಿನೇ. ನಾವೇನಲ್ಲಿ ಹೋಗಿ ಕಾಯ್ಕೊಂಡ್ ಕುಡ್ಕೋಬೇಕಾ? ಹಂಗಲ್ಲ ಕಳ್ಳ ಮಗ, ಆದ್ರೂ ಮೂರ್ತಪ್ಪ ನಮ್ಮೂರನ್ನೇ ಅಲ್ವೇನು, ಅಷ್ಟೊಂದು ಪರಿಚಯ ವಸ್ತಪಪ್ಪ. ನೋಡು ಗೌಡ್ರೆಲ್ಲ ಈಗ ಊಟ ಟೈಮಲ್ಲಿ ಬಂದಾರಲ್ಲ, ಬಂದು ಒಂಚೂರು ಇಲ್ಲಿ ಮುಂದಕ್ಕೆ ನಿಂತ್ಕೊಂಡು ಏನು ಎತ್ತ ಅಂತ ನೋಡ್ದಲೆ ಇಷ್ಟೊತ್ತಿಗೆ ಬಂದಾರಂತ ಬೇಜಾರು ಮಾಡ್ಕೊಳಲ್ವೇನೋ ಅವನು. ಗೌಡ್ರೆ, ಅಲ್ಲೇನು ನಾವೇನು ಹೋಗಿ ಮರಿ ಕುಯಿಸ್ಬೇಕಾ ಇಲ್ಲ ಅಡಿಗೆ ಮಾಡಿಸ್ಬೇಕಾ? ಎಲ್ಲ ಅಡಿಗೆರಿಗೆ ವಹಿಸಿದ್ರೆ ಮರಿಗಿರಿ ಎಲ್ಲ ಅವರೇ ಕಡ್ಕೊಂಡು ಎಲ್ಲ ಅಡಿಗೆ ಗಿಡಿಗೆ ಎಲ್ಲ ಅವರೇ ಮಾಡ್ಕೊಳೋದು. ಅಡಿಗೆ ಮಾಡಿ ಊಟಕ್ಕೂ ಬಡ್ಸೋದು ಗಿಡ್ಸೋದು ಎಲ್ಲ ಅವ್ರದೇ ಅಂತೆ, ಎಲ್ಲ ಅವ್ರಿಗೆ ವಹಿಸ್ಬಿಟ್ಟಿದಾರಂತೆ. ಹಂಗೆ ಮಾಡ್ಬೇಕಲ್ಲ ಮಗ, ಸುಮ್ಮನೆ ಎಲ್ಲಿ ಯಾರು ಈಗಿನ ಇದ್ರಲ್ಲಿ ಊಟ ಬಡಿಸ್ಕೊಂಡು ಇದು ಮಾಡ್ಕೊಂಡು ಕೂತ್ಕೊಂತಾರೋ. ಎಲ್ಲ ಅವ್ರವ್ರಿಗೆ ವಹಿಸ್ಬಿಟ್ರೆ ಅದು ನೆಮ್ಮದಿ ಕಣೋ. ನೆಮ್ಮದಿಗೆ ಎಲ್ಲ ಎಲ್ಲರಿಗೂ ಊಟಕ್ಕೆ ಒಂದ್ ಕಡೆಯಿಂದ ಬಡಿಸ್ಬಿಟ್ಟು ಅವ್ರದ್ದು ಏನಿತ್ತು ಕೆಲಸ ಮುಗಿಸ್ಕೊಂಡು ಪಾತ್ರೆ ಗಿದ್ರೆ ಎಲ್ಲ ತೊಳೆದಿಟ್ಬಿಟ್ಟು ಹೋಗ್ತಾರೆ. ಅದೇ ಒಳ್ಳೇದಲ್ವೇನೋ. ಹ್ಞೂ ಗೌಡ್ರೆ, ಈಗಿನ ಇದ್ರಲ್ಲಿ ಮನೇಲಿ ಯಾರು ಇದ್ ಮಾಡ್ಕೊಂಡ್ ಕೂತಂತಾರ ಗೌಡ್ರೆ. ನೀನ್ ಮಾಡು ನಾನ್ ಮಾಡು ಅನ್ಕೊಂಡು ಒಬ್ರ ಮೇಲೆ ಒಬ್ರು ಇದ್ ಮಾಡ್ತಾರ ಅಂತ ಹೇಳಿ, ದುಡ್ಡು ಹೋದ್ರು ಪರವಾಗಿಲ್ಲ ಅಂತ ಹೇಳಿ ವಹಿಸ್ಬಿಡ್ತಾರೆ. ಒಂಚೂರು ಟೀ ಕಾಸು ಕೊಡು ಮಗ ಒಂಚೂರು. ಸರಿ ಸರಿ ಗೌಡ್ರೆ. ಟೀ ಅಂದ್ರೆ ಮಾಮೂಲಿ ಶುಂಠಿ ಗಿಂಟಿ ಏನಾರ ಹಾಕ್ಕೊಡೋಣ ಗೌಡ್ರೆ, ಇಲ್ಲ ಮಾಮೂಲಿ ಟೀ ಮಾಡ್ಕೊಡೋಣ? ಯಾವ ಮಗ, ಒಂಚೂರು ಶುಂಠಿ ಹಾಕಿ ಕಾಸು, ಯಾಕೋ ಗಂಟ್ಲು ಬೇರೆ ಗೊರ ಗೊರ ಅಂತಿತ್ತೆ. ಒಂಚೂರು ಶುಂಠಿ ಗಿಂಟಿ ಹಾಕ್ಬಿಟ್ಟು ಕಾಸು ಕೊಡೋ ಒಂಚೂರು. ಮಗ ಶಿವು, ತಿಮ್ಮಣ್ಣ ಏನಾದ್ರು ಎಷ್ಟು ಮರಿ ಕಡಿತಿದೀವಿ, ಏನೇನ್ ಮಾಡ್ತಿದಾರಿ ಏನಂತ ಏನಾದ್ರು ಹೇಳಿರೋನು? ಹ್ಞೂ ಗೌಡ್ರೆ, ಮನೇಲೆ ಒಂದು ಬಿಟ್ಟಿದ್ರಂತೆ, ಒಂದು ಆತ ದೇವ್ರಿಗೆ ಅಂತ ಹೇಳಿ. ಅದೊಂದು, ಅದ್ರ ಜೊತೆ ಇನ್ನೊಂದು ತಾಂಬಂದಿದ್ದೀನಿ ಕಮ್ಮಗ. 2 ತಂದಿದ್ದೀನಿ, ಮತ್ತೊಂದು 50 kg ಕೋಳಿ ತಂದಿದ್ದೀನಿ. ಬರ್ರಿ ಎಲ್ಲ ಅತ್ತಾಗಿ ಊಟ ಮಾಡ್ಕೊಂಡ್ ಬರ್ರಿರಂತೆ ಅಂತ ಹೇಳೋದ್ರು. ಇನ್ನು ಏನ್ ಮಾಡಿಸ್ತಾರೆ ಗೌಡ್ರೆ, ಇನ್ನೇ ಮಾಮೂಲಿ ಕಾಳುಳ್ಳಿ ಮಾಡಿಸ್ತಾರೆ, ಮಟನ್ ಸಾಂಬಾರು, ಇನ್ನೇನು ಚಿಕನ್ ಫ್ರೈಯ ಏನಾರ ಮಾಡಿಸಿರ್ತಾರೆ ಅಷ್ಟೇ ಅಲ್ವಾ ಗೌಡ್ರಿ? ಇನ್ನೇನು? ಅಯ್ಯೋ, ಇನ್ನು ಏನ್ ಮಾಡ್ಸ್ತಾರ ತಾಳು. ಈ ಜನಗಳಿಗೆ, ಅಷ್ಟೊಂದ್ ಜನಗಳಿಗೆಲ್ಲ ಇನ್ನೇನ್ ಮಾಡ್ಸಕ್ಕಾಗತ್ತೆ? ಸಾಕ್ತಾಗ ಅಷ್ಟಿದ್ರು ಹೆಂಗ ಅವ್ನ ಕೈಲಾದಂಗ್ ಮಾಡ್ಕೊಂಡು ಹೋಗ್ತಿದಾನಲ್ಲ. ಇದೇನು ಮಗ, ಇದು ಹಿಂಗಾಗೋಗ್ಬಿಡ್ತಲ್ಲ. ದಿನ 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 ಮಳೆ ಜಾಸ್ತಿ ಆಗ್ತಿತ್ತು, ಕಡಿಮೆನೆ ಆಗ್ತಿಲ್ವಲ್ಲ. ಒಂದ್ ದಿನ ಅಂತ ಗ್ಯಾಪ್ ಕೊಡ್ದಂಗೆ ಡೈಲಿ ನೈಟ್ ಹೊತ್ತು ಶುರು ಹಚ್ಕೊಂಡಿತ್ತಲ್ಲ ಈ ಮಳೆ. ಹಿಂಗಾದ್ರೆ ಏನು, ಮುಂಗಾರು ಹಾಕಿರೋವೆಲ್ಲ ಹಂಗೆ ಹೊಲದಲ್ಲಿ ಕೊಳ್ತೋಗ್ಬಿಡ್ತಾವ ಕಣೋ. ಮುಂಗಾರು ಬರಲ್ಲ ಈ ಸಲ, ಏನು ಇಲ್ದಂಗ ಆಗ್ಬಿಡ್ತು ಕಣೋ. ಈ ಮಳೆ ಭಾರಿ ಅವಾಂತರ ಮಾಡಿಬಿಡ್ತು ನೋಡಪ್ಪ ಈ ಸಲ ಮಾತ್ರ. ಅಯ್ಯೋ ಹೂ ಗೌಡ್ರೆ, ನಾನು ಅವತ್ತು ಹೋಗಿ ಈ ದೊಡ್ಡಜು ಮಾತು ಕೇಳ್ಕೊಂಡು ಹೋಗಿ ಎಳ್ಳು ತಡ್ನಿ ಎಲ್ಲ ಎಷ್ಟು ಬಂದಿದ್ದೆ. ಚೆನ್ನಾಗಿ ಹುಟ್ಟಿದಾವ್ ಗೌಡ್ರೆ, ಊಟಕ್ಕೇನಿಲ್ಲ. ನೋಡಿರಿ ಎಲ್ಲ ಈಗ ಮಳೆ ತ್ಯಾವದಲ್ಲಿ ಎಲ್ಲ ಹಂಗಂಗೆ ಇದಾಗ ಹೋಗ್ತಿದಾವ ಗೌಡ್ರೆ. ಏನ್ ಮಾಡೋದಂತಾನೆ ಗೊತ್ತಾಗ್ತಿಲ್ಲಪ್ಪ. ಅಯ್ಯೋ, ನಮ್ ಕೈಲಿ ಏನಿದ್ ಬಾರೋ, ಅದೇನ್ ದೊರಕಿಸ್ಬೇಕು ಅಂದಿರ್ತಾನೋ ಭಗವಂತ, ಅಷ್ಟೇ ನಮ್ ಕೈಲಿ ಇದಾಗೋದು ಬಾ. ಇದೇನ್ ಕೈಗೆ ಸಿಗ್ಬೇಕಂತ ಇರುತ್ತೋ ನಮ್ಮ ಮನೇಲಿ ಅದೇ ಕೈಗೆ ಸಿಗೋದು. ಇನ್ನೇನ್ ಮಾಡಕ್ಕಾಗತ್ತೆ, ಅವನಿಚ್ಛೆ ಬಾ, ನಾವಿನ್ನೇನ್ ಮಾಡಕ್ಕಾಗತ್ ಬಾರೋ ಹೊತ್ತಾಗಿ. ಗೌಡ್ರೆ, ಟೀ ಕಾಸಾಯ್ತು, ತಗೊಳ್ಳಿ ಟೀ ಕುಡೀರಿ. ಟೀ ಮಾತ್ರ ಭಾರಿ ಚೆನ್ನಾಗ್ ಮಾಡ್ತೀಕಂಪಪ್ಪ. ದಿನೇ ದಿನೇ ಏನೋ ಮನೇಲಿ ಟೀ ಕುಡಿಯಕ್ಕೆ ಮನ್ಸ್ ಬರಲ್ಲ ಕಣೋ. ಅದಕ್ಕೆ ಎದ್ದ ಬಿದ್ದ ಅಂತ ಎಲ್ಲಿ ಓಡಬರೋದು ಅಂಗಡಿತವ. ಅಯ್ಯೋ ಗೌಡ್ರೆ, ನನಗೇನು ಅಷ್ಟೊಂದು ಇದಾಗ ಬರಲ್ಲ, ಏನೋ ಒಂದು ತಕ್ಕ ಮಟ್ಟಿಗೆ ಮಾಡ್ಕೊಡ್ತೀನಿ. ನೀವು ಅದನ್ನೇ ಚೆನ್ನಾಗಿತ್ತು ಅನ್ಕೊಂಡ್ ಕುಡಿತೀರಾ? ಹೆಂಗೋ ನಿಮ್ಮ ಆಶೀರ್ವಾದ ತಳಿ. ನನಗೊಂದು 4 ಕಾಸು ಆಗೋದು ಬೇಡವಾ? ನಿಮ್ಮಂತ ಬಂದ್ರೆ ಅಲ್ವಾ ಗೌಡ್ರೆ ಅಂಗಡಿಗೂ ವ್ಯಾಪಾರ ಆಗೋದು. ನಿನಗೇನ್ ತಾಳು, ಒಳ್ಳೆ ಚೆನ್ನಾಗಿ ದುಡ್ಡು ಮಾಡ್ಕೊಂತಿದ್ಯಾ. ನಿನಗೇನಾಯ್ತು ತಗ. ಓ ಗೌಡ್ರು ಬಂದ ಬಿಟ್ಟಾರಲ್ಲೇ. ನೋಡಿರಿ, ಬೋರಾಜ್ ಯಾವಾಗ್ಲೂ ಲೇಟಾಗಿ ಬರ್ತಾನೆ ಅಂತ ಹೇಳಿ ಬೈಸ್ಕೊಂಡೆ ಆತು ಬಾತಾಗ ನಾನು. ಏನ್ ಕತೆ ಗೌಡ್ರಿ ನಿವಾಸ್ ಬೈತಾರೋ. ಓ ಮಗ ಶಿವು, ಈ ಬೋರದ್ದು ಬಂತು ಕಣೋ, ಒಂಚೂರು ಟೀ ಕೊಡೋ ಬೋರಾಜಿಗೆ ಅಂತಿತ್ತು. ಗೌಡ್ರೆ, ನನಗೇನು ಟೀ ಬೇಡ ಗಂಗೌಡ್ರೆ, ನೀವು ಕುಡೀರಿ. ಎಲ್ಲಿ ಸೀನಪ್ ಬಂದಿಲ್ಲ ಇನ್ನೂ? ಹೋಗೋಣ ಬೇಗ ಬಂದ್ಬಿಡ್ರಿ ಅಂದಿದ್ರು. ನೋಡಿರ ಸೀನಪ್ನ ಬಂದಿಲ್ವಲ್ ಗೌಡ್ರೆ ಇವತ್ತು? ಅಯ್ಯೋ ಹೋಗೋಣಂತ ಪಾರಾಜಿನುವೆ, ನೋಡಿರ ಇನ್ನೂ ಟೈಮ್ ಆಗಿಲ್ಲ, ಇನ್ನು 1 ಗಂಟೆ ಅಲ್ವಾ. ಇಷ್ಟೊತ್ತಿಗೆ ಹೋಗಿ ಏನ್ ಮಾಡ್ತೀಯ ಅಲ್ಲಿ ಎಲ್ಲಿ ಕೂತ್ಕೊಳಕ್ ಹೋಗೋಣ? ಬಾ ನೋಡೋಣ, ಬತ್ತ ನೀನ್ ಏನ್ ಇನ್ನು ಅರ್ಧ ಗಂಟೆಲಿ ಬತ್ತಂಬ ಅವನುವೆ. ಅಲ್ಲ ಗೌಡ್ರೆ, ನಮ್ಗೇನೋ ಹೊಲ್ತಾ ಹೋಗ್ಬೇಕು, ಹಸ್ಗಳು ಇಟ್ಕೊಂಡು ಹೋಗ್ಬೇಕು, ಹಸಿಗೆ ಮೇವು ತರಬೇಕು ಅಂತ ಏನೇನೋ ಕೆಲ್ಸಗಳಾದ್ರೂ ಇರ್ತವೆ. ಈ ಸೀನಪ್ಪು ಏನ್ ಕೆಲ್ಸ ಇರ್ತಾವ ಗೌಡ್ರೆ? ಬೇಗ ಬರೋಣ ಅತ್ತಾಗೆ ಅಂತ ಹೇಳಿರೆ ನೋಡಿರಿ ಹಿಂಗ್ ಮಾಡ್ತಾರೆ. ನೋಡಿ ದಿನ ನನಗೆ ಬೋಯ ಸೀನಪ್ಪ ಎಲ್ಲಿಗಾರ ಹೋಗ್ಬೇಕಾದ್ರೆ ಬರೋದೇ ಇಲ್ಕಣ ನಿಮ್ ಬೇಗ ಹೊಲ್ಡು.
ಬೇಗ ಹೊಲ್ಡು ಅಂತ ನನಗೆ ಬೈತೀರ ಯಾವಾಗ್ಲೂ. ನೋಡಿರಿ ಇವತ್ತು ಬಂದೇ ಇಲ್ವಲ್ಲ ಸೀನಪ್ಪನೇ. ಎತ್ಲಾಗ ಹೋದ ಅಂತ ಕಾಣಣ. ಅಯ್ಯೋ ಅಜ್ಜ, ಅವನಿಂದ ಎಲ್ಲಿಗೆ ಹೋದನು? ಇಲ್ಲೇ ಎಲ್ಲಾರ ಇರ್ತಾನೆ. ಅದ್ ಯಾರ ಸಿಕ್ಕಿರ್ ಸಾಕು ಮಾತಾಡ್ಕೊಂಡು ಅದನ್ನೇ ತಲೆಯಲ್ಲಿ ಇದ್ ಮಾಡ್ಕೊಂಡ್ ಕುಂದಿರ್ತಾನೆ. ನೋಡಂಬ ಬರ್ತಾನ ಅವನು. ಇನ್ ಎಲ್ಲಿಗೆ ಹೋದನು? ಓ, ನಮ್ ಗೌಡ್ರು ಬೋರಜ್ಜ ಎಲ್ಲ ಬಂದು ಬಿಟ್ಟಾರಲ್ಲಪ್ಪ ಅಲೆಯೋ. ಬೋರಜ್ಜ ಭಾರಿ ಲೇಟ್ ಮಾಡೋನು. ನೋಡಿದ್ರೆ ನನ್ಗಿಂತ ಮುಂಚೆ ಬಂದ್ಬಿಟ್ಟಾನಲ್ಲ. ಅಜೋ ಅಗಳ ಬೋರಜ್ಜ, ನಿಂಗೆ ಮಾಡಕ್ ಕ್ಯಾಮಿಲ್ವೇನ ಯೋ? ಇಷ್ಟ ಬೇಗ ಬಂದು ಕುತ್ಕೊಂಡ್ಬಿಟ್ಟಿದ್ಯಲ್ಲ. ಎಲ್ಲಾರ ಬಾಳ್ ನೋಟ ಅಂದ್ರೆ ಮೊದ್ಲು ರೆಡಿ ಆಗಿ ಕುಂದಿರ್ತೀಯ ನೀನು. ಅಗಳ ನೋಡಿ ಗೌಡ್ರೆ, ನಾನು ಒಬ್ನೇ ಹೋಗಿ ಏನೋ ಬಾಟ್ ತಿಂತೀನಿ ಅನ್ನಂಗೆ ಮಾತಾಡ್ತಾನಲ್ಲ ಗೌಡ್ರೆ ಈ ಸೀನಪ್ಪ. ನೋಡಿರ ನಿಮ್ ಮುಂದೆ ಹೆಂಗ್ ಮಾತಾಡ್ತಾನೆ ಅಂತ ಹೇಳಿ. ಯಾಕೆ ಇವ್ ತಿನ್ನೋದೇ ಇಲ್ಲ. ಎಲ್ಲಿ ನೋಡಿರಿ ಇವನ ಜೊತೆಲೆ ಬತ್ತಂತಾನೆ. ನಾನು ಎಷ್ಟು ತಿಂತೀನಿ ಏನು ಅಂತ ನೋಡ್ತಂತಾನೆ ಇವನೇ. ನಾನು ಏನೋ ಕರೆದಿರ್ತಾರಲ್ಲ ಸಂಬಂಧಿಕರು, ಫ್ರೆಂಡ್ಸ್, ಸ್ನೇಹಿತರು ಅಂತ ಹೇಳಿ ಹೋಗಿ ಬರೋಣ ಅಂತ ಹೇಳಿ ಹೋಗ್ತೀನಿ. ನೋಡಿರಿ ಈ ಸೀನಪ್ಪ ಹಿಂಗ್ ಮಾತಾಡುತ್ತೆ ನೋಡಿ ಗೌಡ್ರೆ. ಅಯ್ಯೋ ಬೋರಾಜ, ಅವ್ನು ಸೀನಪ್ಪಂದು ಯಾವಾಗ್ಲೂ ಇದ್ದಿದ್ದಕ್ಕಂಬ ಬಾರಾಜ. ಅವ್ನು ಯಾವಾಗ್ಲೂ ಹಿಂಗೆ ನೀನು ರೇಗ್ಸೋದು ಅಂತ ಗೊತ್ತಿಲ್ವ? ನೀ ನೋಡಿರಿ ಅವನ ಜೊತೆ ಸುಮ್ಮನೆ ಹುಡುಗಾಟ ಆಡಕ್ ಹೋಗ್ತೀಯಪ್ಪ. ಅವನೇನೋ ಹಿಂಗ್ ತಮಾಷೆ ಮಾತಾಡಕ್ ಹೋದ್ರೆ ನೀನ್ ಅದನ್ನೇ ಸೀರಿಯಸ್ ಮಾಡ್ಕೊಂಡು ನೋಡಿ ಗೌಡ್ರೆ ಹಂಗಂತಾನೆ ಹಿಂಗಂತಾನೆ ಅಂತ ಕೂಗಾಡಕ್ ಹೋಗ್ತೀಯ. ಸುಮ್ಮನೆ ನಿಂತ್ಕತ್ತಾಗಿ. ಹಂಗಲ್ಲ ಗೌಡ್ರಿ, ಈಗ ನಾವ್ ಇದ್ದಾಗೇನೋ ಚಂದ. ಈಗ ಯಾರು ಅಕ್ಕಪಕ್ಕದಲ್ಲಿ ಬೇರೆಯವರು ನಮಗೆ ಆಗದೆ ಇರೋರು ಯಾರು ಬಂದು ಕೇಳಿಸ್ಕೊಂಡ್ರೆ ಏನನ್ನಲ್ಲಿ ನೋಡು. ಈ ಬೋರಾಜ ಈ ವಯಸ್ಸಲ್ವೇ ಹಿಂಗ್ ತಿನ್ನಕ್ಕೆ ಬಾಡ್ ತಿನ್ನಕ್ಕೆ ಹಿಂಗ್ ಸಾಯ್ತಾನ ಈ ವಜ್ಜ. ನೋಡಿರಿ ಸೀನಪ್ಪ ಹಂಗ ಅಂತಿದ್ದ ಅಂತ ಹೇಳಿ ಆಡ್ಕಣಲ್ವ ನನ್ನ. ಐ ಬೋರಾಜ, ನಿನ್ನ ಆಡ್ಕೊಂಡ್ರೆ ನಾನ್ ಬಿಟ್ಟು ಬಿಡ್ತೀನೇನಜ್ಜ. ನೀನ್ ನನ್ ಕುಚುಕು ಕಣಜ, ಕುಚುಕು ನೀನು. ನಿನ್ನನ್ನು ಯಾರು ಆಡ್ಕೊಂಡ್ರೆ ನಾನ್ ಸುಮ್ಮನೆ ಬಿಟ್ಟು ಬಿಡ್ತೀನ. ನೀನ್ ಯಾರು ತಲೆ ಕೆಡಿಸ್ಕೊಬೇಡ ಕಣಪ್ಪು. ನಿನ್ನನ್ನು ಯಾರು ಏನಾರ ಅಂದ್ರೆ ನನಗೆ ಹೇಳು, ನಾನ್ ನೋಡ್ಕೊಂತೀನಿ ಅವ್ರನ್ನ. ಸರಿ ಆಯ್ತು ಬಾರಪ್ಪತ್ತಾಗಿ. ಇನ್ನೇನ್ ಮಾಡ್ತೀಯ? ನೀನ್ ನಮ್ಮ ಹುಡುಗ್ನೇ ಅಲ್ವಾ ಏನೋ. ನೀ ಏನಂದ್ರು ಅನ್ನಿಸ್ಕೊಂಡು ಹೊತ್ತಾಗಿ ಸುಮ್ಮನೆ ಆಗ್ಬೇಕು. ಇಲ್ಲ ಅಂದ್ರೆ ನನಗೆ ಬೈತೀಯ ಬಾಯ್ ಬಂದಂಗೆ ಕುಡಿದ್ಬಿಟ್ಟು. ಸರಿ ಆಯ್ತು ಬಾರಪ್ಪ. ಸಿನಪ್ಪ ಬರೋಜ, ಟೀಗೆ ಏನಾರು ಕುಡಿತೀರೇನ್ರು? ಟೀ ಕುಡಿರೋ, ಒಂದ್ ಅರ್ಧ ಗಂಟೆ ಹೋಗೋಣಂತೆ. ಗೌಡ್ರೆ, ಟೀಗೆ ಏನ್ ಬೇಡ ಗೌಡ್ರೆ. ವಿಷಯ ಗೊತ್ತಾಯ್ತಾ ಗೌಡ್ರೆ? ನಿಮ್ಗೆ ವಿಷಯ ಗೊತ್ತಾಯ್ತಾ? ಏನೋ ಸಿನಪ್ಪ, ಏನೋ ಅಂತ ವಿಷಯ? ಏನ್ ಹೇಳೋ ಒಂಚೂರು. ಗೌಡ್ರೆ, ನಮ್ಮ RCB ಮ್ಯಾಚ್, ನಮ್ಮ ಟೀಮ್ ಬೆಂಗಳೂರು ಟೀಮ್ ಇತ್ತಲ್ಲ, IPL ಆಡ್ತಿದ್ರಲ್ಲ ಗೌಡ್ರೆ, ಗೆದ್ಬಿಟ್ಟಾರ ಗೌಡ್ರೆ. ಕಪ್ಪು ಗೆದ್ಬಿಟ್ಟಾರೆ. ರಾತ್ರಿ 11-11:30ವರೆಗೂ ನಾನು ನೋಡ್ತಲೇ ಇದ್ದೆ ಗೌಡ್ರೆ. ಏನ್ ಕಡಿಮೆ ಇದ್ ಮಾಡಿರ ಗೌಡ್ರೆ. ಹೊಡೆದ್ರು. ಯಾಕೆ ಹೇಳ್ತೀರ ಗೌಡ್ರಿ? ಹಂಗ್ ಹೊಡಿಲಿಲ್ಲ ಗೌಡ್ರಿ. ಅವ್ರಿಗೆ ನೋಡಿರೆ 155ಕ್ಕೆ ಔಟ್ ಮಾಡಿಬಿಟ್ರು ಗೌಡ್ರೆ. ಆ ಗುಜರಾತ್ ಮತ್ತೆ RCB ಇತ್ತು ನೆನ್ನೆ ಫೈನಲ್ ಗೌಡ್ರೆ. 155ಕ್ಕೆ ಔಟ್ ಮಾಡಿಬಿಟ್ಟು ಇವ್ರು ಏನು ಹೊಡೆದು ಹಾಕ್ಬಿಟ್ರು ಗೌಡ್ರಿ. ಗೆದ್ದೇ ಬಿಟ್ರು ನಮ್ಮ RCB ಯಾರು. ಅದೇನು ವಿರಾಟ್ ಕೊಹ್ಲಿ ಕಪ್ ಹಿಡ್ಕೊಂಡು ಓಡಾಡೆ ಫೀಲ್ಡ್ ತುಂಬಾ ವಶಿ ಅಲ್ಲ ಗೌಡ್ರೆ. ಪಟಾಕಿ ಒಂದು ಹೊಡೆದ್ರು. ಯಾಕೆ ಕೇಳ್ತೀರಾ? ಓ ಸಿನಪ್ಪಣ, ನೀನು ನೋಡ್ತಾ ಕುಂತಿದ್ದೇನು RCB ಮ್ಯಾಚ್ ಹಂಗಾರ ರಾತ್ರಿ? ಅಯ್ಯೋ ಅದೇನ್ ಬ್ಯಾಟಿಂಗ್ ಅಂತೀಯ ಸಿನಪ್ಪಣ, ಅದೇನು ಹೊಡೆದ್ರು. ಹೆಂಗ ನೋಡಪ್ಪ, ಮತ್ತೆ ತಿರ್ಗವ 2ನೇ ಸಲ ಆಲೆ ಬೆಂಗಳೂರು ಕಪ್ ತಗೊಂಡ್ಬಿಡ್ತು. ಹೋದ ಸತಿನೂ ನಮ್ ಬೆಂಗಳೂರಾಗ ಗೆದ್ದಿತ್ತು. ಈ ಸತಿನೂ ಹೆಂಗ ನಮ್ ಬೆಂಗಳೂರಾಗ ಗೆಲ್ತುಬ್ಕೊಂಡ್ಬಿಡಪ್ಪ ಅತ್ತಾಗಿ. ಎಲ್ಲ ಹುಡುಗ ಶಿವು, ನೀನ್ ನೋಡ್ತಾ ಕುಂತಿರಲ್ವ ಅಲ್ಲ? ನಾನು ನೋಡ್ತಾ ಕುಂತಿದ್ದೆ ಕನ್ಸಿನಪ್ಪಣ. ಎಲ್ಲಿ ಕ್ರಿಕೆಟ್ ಮುಂದೆ ಕೂತ್ಕೊಂಡ್ರೆ, TV ಮುಂದೆ ಕೂತ್ಕೊಂಡ್ರೆ ಏನ್ ಎದ್ದೆ ಬರಲ್ಲ ಅಂತ ನಮ್ಮ ಮನೆಯವ್ರು ಬೋದ್ ಕಾಡ್ತಾ ಇದ್ರು. ಅದಕ್ಕೆ ಅತ್ತಾಗಿ ಮನಿಕೊಂಡ್ಬಿಟ್ಟೆ ಲಾಸ್ಟ್ ಅತ್ತಾಗಿ. ನೀನೇನ್ ನೋಡ್ಕೊಂಡ್ ಮನಿಕೊಂಡೆ ನಂಗಾರೆ ಪೂರ್ತಿಯ? ಅಯ್ಯೋ ಹ್ಞೂ ಕಮ್ಮಗ, ಇನ್ನು 2 ಓವರ್ ಏನೋ ಇತ್ತು ಕಣೋ. ಅಷ್ಟೊತ್ತಿಗೆ ಹೊಡೆದ ಹಾಕ್ಬಿಟ್ರು ಕಣೋ, ಗೆದ್ದೆ ಬಿಟ್ರು ಇವರು. ಅದೇನು ಕಪ್ ಹಿಡ್ಕೊಂಡು ಓಡಾಡಿರು. ಯಾಕೆ ಹೇಳ್ತೀಯ? ಅದೇ ವಶಿ ಜನ ಅಲ್ಲ ಕಣೋ. ಆ ಕೂಗಾಟ, ರಂಪಾಟ, ಅರ್ಚಾಟ ಎಲ್ ನೋಡಿರುವೆ ಸಣ್ಣ ಮಕ್ಳುವೆ RCB ಅಂತ ಕೂಗಾಡರೆ ಕಣೋ. ಅದೇನ್ ಕಡಿಮೆ ಕೂಗಾಡಿರೇನೋ ಅವರು. ಯಪ್ಪ, ನನಗಂತೂ ತಲೆ ಕೆಟ್ಟೋಗ್ಬಿಡ್ತು ಕಣೋ ನೋಡಿ. ಸಿನಪ್ಪ, ನನಗೆ ಹೋದ್ಸಲನೇ ಬೇಜಾರಾಗ್ಬಿಡ್ತು ಕಣೋ. ಈ ಕಪ್ ಗೆದ್ಬಿಟ್ರು ಅಂತ ಹೇಳಿ ನಮ್ಮ ಬೆಂಗಳೂರು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಇದಿಟ್ಕೊಂಡಿದ್ರಲ್ಲ, ಅಲ್ಲಿ ಎಲ್ಲ ಪಾಪ ಜನಗಳು ಹೋಗಿ ನೋಡಕ್ ಹೋಗಿ 11 ಜನ ಸತ್ತೋಲಿಲ್ವೇನೋ ಹೋದ್ಸಲ. ಸೊ ಅದಕ್ಕೆ ಅತ್ತಾಗಿ ನನಗೆ ಬೇಜಾರಾಗಿ ನೋಡಕ್ಕೆ ಹೋಲಿಲ್ ಕಣ. ನಾ ಅತ್ತಾಗಿ ಹೋಗಿ ಉಂಡನೆ ಮುದ್ದೆ ಉಂಡು ಮನಿಕೊಂಬಿಟ್ಟೆ ಸುಮ್ಮನೆ ಅತ್ತಾಗಿ. ಗೌಡ್ರೆ,
ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಈಗಲೂ ಗೌಡ್ರೆ ಪಾಪ 11 ಜನಕ್ಕೆ 11 ಸೀಟಲ್ಲಿ ಯಾರಿಗೂ ಇದಿರಲ್ಲ ಗೌಡ್ರೆ, ಖಾಲಿ ಬಿಟ್ಟಿರ್ತಾರೆ ಸೀಟ್ ಈಗಲೂ. ಆ ಥರ ರೂಲ್ಸ್ ಮಾಡಿಬಿಟ್ಟಾರ ಗೌಡ್ರೆ. 11 ಸೀಟು ಯಾವಾಗಲೇ ಕ್ರಿಕೆಟ್ ನಡೀಲಿ ಅಲ್ಲಿ 11 ಸೀಟ್ ಮಾತ್ರ ಖಾಲಿ ಬಿಟ್ಟು ಬಿಡ್ತಾರೆ ಅವ್ರಿಗೋಸ್ಕರ ಅಂತೇಳಿ. ಅಷ್ಟೊಂದು ಇದು ಮಾಡ್ತಾರೆ ಗೌಡ್ರಿ. ಪಾಪ ಸ್ಟೇಡಿಯಮಲ್ಲಿ ಈ ಕ್ರಿಕೆಟ್ ನಡಿಬೇಕು ಅಂದರೆ ಮೌನಾಚರಣೆ ಮಾಡೇ ಅವ್ರು ಸತ್ತರ್ಗೆ ಇದು ಮಾಡಿಬಿಟ್ಟೆ ಕ್ರಿಕೆಟ್ ಸ್ಟಾರ್ಟ್ ಮಾಡೋದಲ್ಲಿ ಅಷ್ಟೊಂದು ಇದು ಮಾಡ್ತಿದ್ದಾರೆ ಗೌಡ್ರೆ. ಪಾಪ ಅವ್ರಿಗೂ ಭಾರಿ ಎಲ್ಲ ಬೇಜಾರಾಗಿ ಹೋಗ್ಬಿಟ್ಟೈತೆ. ಹಂಗಾಗಿ ಏನ್ ಮಾಡ್ತೀರಾ, ಅವ್ರ ಹಣೆ ಬರ ಅಲ್ಲಿ ಸಾಯ್ಬೇಕಂತ ಇತ್ತು. ಅದೊಂದು ನೆಪ ಅಷ್ಟೇ ಗೌಡ್ರೆ. ಅವ್ರ ತರ ಏನ್ ಮಾಡಕ್ಕಾಗುತ್ತೆ ತಾಳಿ. ಗೌಡ್ರೆ ಸಿನಪ್ಪ ನಡೆಯೋತ್ತಾಗಿ ಒತ್ತಾಗುತ್ತೆ, ಬೇರ್ನೆ ಹೋಗಿ ಊಟ ಮಾಡ್ಕೊಂಡ್ ಬಂದ್ಬಿಡೋಣ. ಎಲ್ಲ ಹುಡುಗ ಶಿವು ನೀವ್ ಬರಲ್ವೇನೋ? ಬೇಗ ಊಟ ಮಾಡ್ಕೊಂಡ್ ಬಂದ್ಬಿಡೋಣ ನಡ್ರತ್ತಾಗಿ. ಮಳೇಲಿ ಅದೇ ಮಳೆ ಗಿಳೆ ಸ್ಟಾರ್ಟ್ ಆಗ್ಬಿಟ್ರೆ ಆಮೇಲೆ ಅಲ್ಲಿಂದ ಬರಕ್ ಹಾಲ್ಕೊಂಡು ನೆನ್ಕೊಂಡು ಯಾರು ಬಂದು ಆಮೇಲೆ ಜ್ವರ್ಗೀರ್ ಬಂದು ಮನಿಕೊಂಡ್ಬಿಟ್ರೆ ಇಲ್ಲಿ ಬಂಗುಳಿದಾವೆ. ನಡ್ರತ್ತಾಗಿ ಹೋಗ್ಬರೋಣ. ಬೋರಾಜ ತಿಕ್ಕ ಮುಚ್ಕೊಂಡು ನಿಂತ್ಕೊಳ್ಳೆ. ಊಟಕ್ಕೆ ಅಂತ ಏನ್ ಇದ್ ಮಾಡ್ತಿರ್ತೀಯ? ನಮ್ಮ RCB ಅವ್ರು ಗೆದ್ದಿದ್ದಾರೆ ಅಂತ ನಾವು ಇಂಟ್ರೆಸ್ಟ್ ಆಗಿ ಮಾತಾಡ್ಕೊಂಡ್ ಕುಂತಿದ್ರೆ ನಿನಗೊಂಥರ ಸುಮಾನ ಕಣಜ್ಜ, ನಿಂಗೆ ಸುಮಾನ. ನೋಡಿದ್ರ ಗೌಡ್ರೆ ಈ ಸೀನಪ್ಪ ಹೆಂಗ್ ಮಾತಾಡ್ತಾನ ಅಂತ ಹೇಳಿ. RCB ಅವ್ರು ಗೆದ್ದಿದ್ದು ನನ್ಗೂ ಭಾರಿ ಖುಷಿ ಐತಿ. ನಮ್ ಕರ್ನಾಟಕದವ್ರು ಗೆದ್ಬಿಟ್ರಲ್ಲ ಹೆಂಗ ಅಂತ ಹೇಳಿ ನಾನು ಅದು ತೋರಿಸ್ಕೊಂತಿಲ್ಲ ಅಷ್ಟೇ. ಈ ಸೀನಪ್ಪ ನೋಡಿದ್ರೆ ಹಿಂಗೆಲ್ಲ ಮಾತಾಡ್ತಾನ ಗೌಡ್ರೆ. ಹೋಗಿ ಗೌಡ್ರೆ ಅತ್ತಾಗಿ ನಾನು ಮನೆ ಕಡೆಗೆ ಹೋಗ್ತೀನಿ, ನೀವೇ ಹೋಗಿ ಬರ್ರಿ ಅಂತ ಹೋಗಿ ಅತ್ತಾಗಿ. ಸಿನಪ್ಪ ನಡಿಯತ್ತಾಗಿ, ಬೇಗ ಹೋಗಿ ಬಂದ್ಬಿಡೋದು ನಡಿಯತ್ತಾಗಿ. ಮತ್ತೆ ಮಳೆ ಗಿಳೆ ಸ್ಟಾರ್ಟ್ ಆಗ್ಬಿಟ್ಟದು. ನಡ್ರಿ ಅತ್ತಾಗಿ. ಹುಡುಗ ಶಿವ ಬರೋದೇನು ನೀನು? ಗೌಡ್ರೆ ನಾ ಇನ್ನೊಂದು 1/4 ಗಂಟೆ 20 ನಿಮಿಷ ನಡ್ರಿ, ನೀವು ಬರ್ತೀನಿ. ನಿಮ್ಮ ಹಿಂದೆನೆ ಬೈಕ್ ತಗೊಂಡು ನೀವು ನಡ್ರಿ, ಬರ್ತೀನಿ ನಾನು. ಎಲ್ಲ ಸಿನಪ್ಪ ಇದ್ಯಾಕೋ ಬೈಕ್ ಮೇಲೆ ಹೋಗ್ಕೊಂತೀಯ? ಗೌಡ್ರು ಓಡಿಸ್ಕೊಂಡ್ ತರ್ಕೊಂಡ್ ಬಾರೋ. ಬೊರಾಜ, ನಾನಿದ್ದಂಗೆ ನಮ್ಮ ಗೌಡ್ರಿಗೆ ಬೈಕ್ ಓಡಿಸಕ್ ಕೊಟ್ಟು ಬಿಡ್ತೀನಿ. ಗೌಡ್ರು ಆರಾಮಾಗಿ ಕುತ್ಕೊಂಡ್ ಬರ್ಲಿ. ಚಿಕ್ಕ ಮುಚ್ಕೊಂಡ್ ಕುತ್ಕೊ ಬರ ಜವ್, ಕುತ್ಕೊ ಬಾ ಹೋಗೋಣ. ತಕೊಂಡ್ ಬರಜ. ಗೌಡ್ರೆ ನಿಮ್ ದಮ್ಮಯ್ಯ ಅಂತ ಗೌಡ್ರೆ ಎಣ್ಣೆ ಗಿಣ್ಣೆ ಕುಡ್ದಿರ್ತಾನೆ, ಬ್ಯಾಡಕಂಗ್ ಗೌಡ್ರೆ. ನೀವೇ ಓಡಿಸ್ಕೊಳ್ಳಿ ಗೌಡ್ರೆ ಸುಮ್ನೆ ಅತ್ತಾಗಿ. ಬರಜ, ನೀನ್ ಏನು ತಲೆ ಗಡ್ಸ್ಕೊಬಿಡಕಂಡ್ ಬಾರಯ್ಯ. ನೋಡಿರ ಹುಡುಗ ಚೆನ್ನಾಗಿ ಬೈಕ್ ಓಡಿಸ್ತಾನೆ, ಎಣ್ಣೆ ಕುಡಿದ್ರು ನಾನಿಲ್ವಾ? ಬಾ ಕುತ್ಕೊಂತೀನಿ ನಾನು ಹಿಂದೆ ಕುತ್ಕೊ ಬಾ. ನೀನು ತಲೆ ಕಡ್ಸ್ಕೊಬೇಡ, ಓಡಿಸ್ತಾನ ಬಾ. ನಿಧಾನಕ್ಕೆ ಆರಾಮಾಗಿ ಕರ್ಕೊಂಡು ಹೋಗ್ತಾನ ಬಾ. ಬರಜ, ಅಲ್ಲೇ ಕಣ್ಣು ಬಾಯ್ ಬಿಡ್ಕೊಂಡು ನೋಡ್ತಾ ನಿಂತಿರ್ತೀಯ, ಇಲ್ಲ ಬಂದ್ ಹತ್ತತಿ ಬೈಕ್ ಈಗ ಬಿಟ್ಟೋಗ್ಬಿಡ್ತೀನಿ ನೋಡು. ಸೇನಪ್ಪ ತಡಿಯೋ, ಬಂದಕ್ಕಂತ ತಡಿಯೋ. ನನಗೆ ನಿಂದೆ ಇವತ್ತೇ ಕಣು ಎಲ್ಲಾರ ದಬ್ಗೆ ಬಾಕ್ಬಿಟ್ಟಿ ಅಂತ ಹೇಳಿ ಮಳೆ ಗಿಳ ಬಂದೆಲ್ಲ ಕೊಚ್ಚೆ ಗಿಚ್ಚೆ ಎಲ್ಲ ಹಾಕೊಂತಿಸ್ಕೊಂಡು ರೋಡು ನಿಧಾನಕ್ಕೆ ಓಡಿಸೋ ಒಂಚೂರು. ಚಿಕ್ಕ ಮುಚ್ಕೊಂಡ್ ಬಾರ ಜವ್, ನಾನೇನು ಹೊಸ್ತಾಗ ಬೈಕ್ ಓಡಿಸ್ತೀನಿ ನಂಗೆ ಹೇಳ್ತಿದ್ಯಲ್ಲ ನೀನು. ಬಂದ್ ಕೂತ್ಕೊಂತೀಲ್ವ ಈಗ ನೋಡು. ಇದು ಯಾವ ಗ್ಯಾಚಾರ ಅಂತ ಹೇಳೋಣಪ್ಪ. ಬಂದ್ ನಾನು ಈ ಸೀನಪ್ಪನ ಕೈ ತಗ್ಲಾಕಣ್ಣಲ್ಲಿ ಇವತ್ತು. ಇದು ಯಾಕೋ ನಾನು ಹಣೆ ಬರೀ ಸರಿ ಇಲ್ಲಪ್ಪ ಇವತ್ತಾಗಿ. ಬಾರ ಜತ್ತಾಗಿ ಹೋಗಿ ಬೇಗ ಊಟ ಮಾಡ್ಕೊಂಡ್ ಬರೋಣ. ಮಗ ಶಿವ ಬೇಗ ಬಂದ್ಬಿಡೋ ನೀನುವೆ. ಸರಿ ಕಂಗವ್ರೆ, ನೋಡಿ ಹುಷಾರಾಗಿ ಹೋಗ್ತಾ ಇರಿ, ಹಿಂದಿಂದೇನೆ ಬರ್ತೀನಿ ನಾನುವೆ. ಸೀನಪ್ಪ ನಿನ್ ದಮ್ಮಯ್ಯ ಅಂತೀನಿ ಕಣು, ನಿನ್ ಕಾಲಿಗೆ ಕಟ್ಕೊಂಡ್ಬಿಡ್ತೀನಿ ಬೇಕಾರೆ. ನಿಧಾನಕ್ಕೆ ಹೋಗು. ಇಲ್ಲಿ ಹಿಂದ್ಗಡೆ ಕಂಬಿ ಮೇಲೆ ಕೂತಿದ್ದೀನಿ ಕಣು, ಎಲ್ಲಾರ ಹಂಸ್ಕಿಮ್ಸ್ ಆರಿಸಿ ಕೆಡವಿಬಿಟ್ಟೆ ನಾನು. ನಿಧಾನಕ್ಕೆ ಹೋಗಪ್ಪ ಒಂಚೂರು. ಅಯ್ಯೋ ಬರ್ರಜ, ನೀನ್ ಏನ್ ತಲೆ ಕೆಡಿಸ್ಕೊಬಿಡಕಂಬ ಬರ ಜವ್, ನಾನು ಹೊಸ್ತಾಗ ಬೈಕ್ ಓಡಿಸ್ತಿದ್ದೀನಿ. ಗೌಡ್ರ ಆರಾಮಾಗಿ ಕುಂತಿಲ್ವನಜ? ಅಲ್ಲಿ ಗೌಡ್ರ ಹಿಡ್ಕೊಂಡು ಕುತ್ಕ ನೀನು ಆರಾಮಾಗಿ. ನಿಧಾನಕ್ಕೆ ಹೋಗಿ ನಿಧಾನಕ್ಕೆ ಬರೋಣ, ಊಟ ಮಾಡ್ಕೊಂಡು ಕುತ್ಕ ನೀನು ಆರಾಮಾಗಿ. ಗೌಡ್ರೆ ಅಲ್ಲಿ ನೋಡಿ ಗೌಡ್ರೆ ಎಷ್ಟೊಂದು ಫಾಸ್ಟ್ ಆಗಿ ಹೋಗ್ತಿದ್ದಂಗೆ ಗೌಡ್ರೆ. ನಿಮ್ ದಮ್ಮಯ್ಯ ಅಂತೀನಿ, ಒಂಚೂರು ನಿಧಾನಕ್ಕೆ ಕೇಳಕ್ ಹೋಗಕ್ ಕೇಳಿ ಗೌಡ್ರೆ. ಹಿಂದ್ಗಡೆ ಕಮ್ಮಿ ಮೇಲೆ ಕುಂತೀನಿ ನಾನು. ಇಲ್ಲೆಲ್ಲಾರ ಹಂಸ್ಕಿಮ್ಸ್ ಆರಿಸ್ಬಿಟ್ಟು ಕೆಡವಿಬಿಟ್ಟು ಅನ್ಕಂಗೌಡ್ರಿ. ಈ ವಯಸ್ಸಾದ ಟೈಮಲ್ಲಿ ಆಮೇಲೆ ಕೈ ಕಾಲು ಏನಾರು ಮುರ್ಕೊಂಡ್ ಕೂತ್ಕೊಂಡ್ಬಿಟ್ರೆ ಯಾರು ನಮ್ಮನ್ನ ನೋಡೋರು? ನಿಧಾನಕ್ಕೆ ಓಡ್ಸಕ್ ಹೇಳಿ ಗೌಡ್ರೆ. ಬರಜ, ನೀನ್ ಇಷ್ಟೊಂದು ಭಯ ಪಡೋನು ಬಸ್ ಗಿಸಿ ಬರೋದಲ್ವ? ಆ ಹುಡುಗ ಆರಾಮಾಗಿ ಓಡಿಸ್ಕೊಂಡು ಹೋಗ್ತಿದ್ದಾನೆ, ತಲೆ ಕಡಿಸ್ಕೊಬೇಡ ಬಾ. ನಿಧಾನಕ್ಕೆ ಕರ್ಕೊಂಡೋಗಿ ನಿಧಾನಕ್ಕೆ ಕರ್ಕೊಂಬತ್ತಾನ ಅವನು. ಅಯ್ಯೋ ಏನ್ ಕತೆ ಏನಪ್ಪ ಇವತ್ತು ನನ್ನ ಜೀವ ಹೋಗೋಗಿ ಸೀನಪ್ಪನ ಕೈಲಿ ಕೊಟ್ಟು ಕುಂತೀನಲ್ಲ. ನನ್ನ ಬುದ್ಧಿ ಸರಿ ಇಲ್ಲ, ಈ ಕರೆದಿತ್ತವೆಲ್ಲ ಓಡ್ಬತ್ತೀನಲ್ಲ, ಅದಕ್ಕೆ ಈ ಸೀನಪ್ಪ ನಾನು ಸದ್ರ ಮಾಡ್ಕೊಂಬಿಟ್ಟ ಅತ್ತಾಗಿ. ಅಯ್ಯೋ ಬರಜ, ಮಂದಿಗೆಲ್ಲ ಸ್ಟಾಪ್ ಕೊಡ್ತೀನಿ. ಓಡಾಕ್ ತಗೊಂಬಂದ್ಬಿಡು. ಅಲ್ಲೆಲ್ಲಾರ ಮುಂದೋಗಿ ಗೌಡ್ರು ನಾನು ನೀನು ಒಂದೊಂದು ಚುಚ್ಚೂರು ಹಾಕೊಂಡು ಹೋಗ್ಬಿಡ ಅನ್ಕೊಂಡು ಹೋಗ ಜವ್. ಎಲ್ಲ ಸೀನಪ್ಪ ನಿನ್ ದಮ್ಮಯ್ಯ ಅಂತ ಫಸ್ಟ್ ನಿಧಾನಕ್ಕೆ ನಡಿಯು. ತಗೊಂಬಂದಿದ್ದೀನಿ, ಜಾಬಾಗ ಐತ್ ಕಣು. ಅಲ್ಲಿ ಚೌಟ್ರಿತಾವಲೆ ಒಂಚೂರು ಕುಡ್ಕೊಂಡದ ಏನ್ ಮಾಡ್ಕೊಳವಂತೆ. ನಿನ್ ದಮ್ಮಯ್ಯ ಅಂತೀನಿ ಮಷಿ ನಿಧಾನಕ್ಕೆ ಕರ್ಕೊಂಡು ಹೋಗು. ಓ ಹಂಗಾರೆ ತಂದು ಜೇಬ ಸ್ಟಾಕ್ ಹಿಡ್ಕೊಂಡ್ಬಿಡ್ತೀಯ ಅನ್ನು.
ಸರಿ ಬರಪ್ಪ ತಗಿ. ಹಂಗಾರ ನಾಷ್ಟ ಸೀದಾ ಚಂಗಾಳಮ್ಮನ ದೇವಸ್ಥಾನವೇ ಫಿಕ್ಸ್. ಗೌಡ್ರೆ ನೋಡ ನಮ್ಮ ಮೂರ್ತಪ್ಪನ ಹೆಂಗ್ ಶಾಮಿಯಾನ ಗಿಮಿಯಾನ ಎಲ್ಲ ಹಾಕ್ಸ್ಕೊಂಡು ಜೋರಾಗೆ ಮಾಡ್ತಿದಾರ ಗೌಡ್ರೆ ನಮ್ಮ ಮೂರ್ತಪ್ಪ ಪರವಾಗಿಲ್ಲ. ಎಲ್ಲ ಸೀರಪ್ಪ ಇರೋದೊಬ್ಬ ಮಗ ಮಾಡ್ಬಾರ್ದೇನು, ಒಂಚೂರು ಖರ್ಚು ಮಾಡ್ಲಿಕ್ಕ ನಡಿಯೋ. ಈ ಮೂರ್ತಪ್ಪನೆಲ್ಲೂ ಕಾಣ್ತಿಲ್ವಲ್ಲ, ಅತ್ತ ಕೈಗೆ ಮುಯ್ ಕೊಟ್ಬಿಟ್ಟು ಅತ್ತಗೆ ಊಟ ಕುತ್ಕೊಂಡು ಊಟ ಮಾಡ್ಕೊಂಡು ಹೋಗ್ಬಿಡೋಣ ಅಂದ್ರೆ ಎತ್ಲಾಗ ಹೋದ ಅಂತ ನೋಡ ನಿಮ್ ಮೂರ್ತಪ್ಪಗೆ. ಸಿನಪ್ಪ ಅಲ್ಲೆಲ್ಲರ ಮೂರ್ತಪ್ಪ ಕಾಣ್ತಾರೆ ನೋಡತ್ತಾಗಿ, ಕೈಗೆ ಮುಯ್ ಕೊಟ್ಬಿಟ್ಟತ್ತಾಗಿ ಊಟ ಮಾಡ್ಕೊಂಡು ಹೋಗೋಣತ್ತಾಗಿ. ಬರಜ್ಜ ಬರದ್ ಬಂದಿದೀವಿ, ಒತ್ತಾದ್ರೂ ಪರವಾಗಿಲ್ಲ, ನಿಧಾನಕ್ಕೆ ಮುಯ್ ಕೊಟ್ಬಿಟ್ಟು ನೆಮ್ಮದಿಯಾಗ ಮೂರ್ತಪ್ಪನು ಮಾತಾಡ್ಸ್ಕೊಂಡು ಊಟ ಮಾಡ್ಕೊಂಡು ನೆಮ್ಮದಿಯಾಗ ಹೋಗ್ಬೇಕು ಕಣಜ್ಜ. ಅದೇನು ಅರ್ಜೆಂಟ್ ಮಾಡ್ತೈತಿ ಯಾವಾಗ ನೋಡಿರ್ವಿ, ಬಾಯಿ ಮುಚ್ಕೊಂಡ್ ಕುತ್ಕೊಳ್ಳೋದ ನೀನು ಅಲ್ಲಿ. ಗೌಡ್ರೆ ಇವಾಗ ಬಂದ್ರ? ಬನ್ನಿ ಬನ್ನಿ. ಸಿನಪ್ಪ ಬರಜ ಎಲ್ಲ ಒಟ್ಟಿಗೆ ಬಂದ್ಬಿಟ್ಟಿದ್ದೀರ, ಹೆಂಗ ಖುಷಿ ಆಯ್ತು ಕಣಪ್ಪ. ಹೇಳಿದ್ಕೆ ಹೆಂಗ ಬಂದ್ರಲ್ಲ, ಬನ್ನಿ ಎಲ್ಲ. ಮೂರ್ತಪ್ಪ ಈ ಶಾಮಿಯಾನ ಹಾಕ್ಸ್ಬಿಟ್ಟಿದ್ಯಾ ನೋಡಿದ್ರೆ, ಚೌಟ್ರಿಲ್ ಮಾಡ್ತಿದ್ಯಾ ಅಲ್ಲೇ ಊಟ ಕೊಡ್ತೀಯ ಅಂದ್ಕೊಂಡು ನೋಡಿರ್ ನೀನು ಇಲ್ಲಿ ಮಾಡ್ಸಿದ್ಯಲ್ಲ ಶಾಮಿಯಾನ ಹಾಕೊಂಡು. ಗೌಡ್ರೆ ನಾನು ಹಂಗೆ ಅಂದ್ಕೊಂಡೆ ಗೌಡ್ರೆ, ಆ ಚೌಟ್ರಿ ಏನೋ ಒಂಚೂರು ಸೋರುತ್ತೆ, ಮಳೆ ಬಂದ್ರೆ ಅದು ಇದು ಅಂದ್ರ ಅದಕ್ಕೆ ತಗಿ ಊಟಕ್ಕೆ ಸರಿ ಆಗಲ್ಲ ಹೇಳಿ ಅಂತ ಹೇಳಿ ಈ ಮೇಲ್ಗಡೆ ಟಾರ್ಪಲ್ ಅಂತದ್ದು ನೀರ್ ಸೋರ್ದೇ ಇರೋ, ಮಳೆ ಬರೋದಂದ್ರು ನೀರ್ ಸೋರ್ದೇ ಇರೋ ಅಂತದ್ ಹೇಳಿ ವಾಟರ್ ಪ್ರೂಫ್ ಶಾಮಿಯಾನ ಹಾಕ್ಸ್ಕೊಂಡ್ಬಿಟ್ಟು ಇಲ್ಲೇ ಊಟಕ್ಕೆ ಕೂರ್ತಿದೀವಿ ಅಂತಗಿ. ಅಲ್ಲೇ ಚೌಟ್ರಿಲಿ ಫೋಟೋ ಗಿಟ ತೆಗಿಸ್ತಿದ್ದಾರೆ, ಅಲ್ಲೇ ಕೇಕ್ ಕಟ್ ಮಾಡಿಸ್ಬಿಟ್ಟು ಬನ್ನಿ ನೀವು ಎಲ್ಲ ಫೋಟೋ ಗಿಟ ತೆಗಿಸ್ಕೊಂಬರ್ರಿ ಅಂತಲ್ಲೇ. ಮೂರ್ತಪ್ಪ ನಮ್ಗೆ ಫೋಟೋ ಗಿಟ ಎಲ್ಲ ತೆಗ್ಸಿ ಇದಾಗಲ್ಲ, ತಲೆ ಕೆಡ್ಸ್ಕೊಬೇಡ ನೀನು. ತಗ ಇಲ್ಲೇ ಮುಯ್ ಕೊಟ್ಟು ಬಿಡ್ತೀವಿ, ಊಟ ಮಾಡ್ಕೊಂಡು ಹೊಡ್ತೀವಿ ನಾವು. ಮಳೆ ಗಿಡ ಬಂದ್ಬಿಟ್ರೆ ಸರಿ ಆಗಲ್ಲ, ಹಂಗಾಗಿ ಒಂಚೂರು ಕೆಲಸ ಬೇರೆ ಐತೆ, ನಾನು ಎಲ್ಲೆಲ್ಲ ಹೋಗ್ಬೇಕು. ಗೌಡ್ರೆ ಅಲ್ಲಿಂದ ಇಷ್ಟು ದೂರ ಬಂದು ಫೋಟೋ ತೆಗಿಸ್ಕೊಂಡು ಹೋಗ್ತೀನಿ ಅಂತಿರಲ್ಲ ಗೌಡ್ರೆ, ಒಂದೇ ಒಂದು ಫೋಟೋ ತೆಗಿಸ್ಕೊಂಡು ಹೋಗಿ ಗೌಡ್ರಿ. ಸಿರಪ್ಪ ಬಾ ನೀನಾದ್ರು ಹೇಳು ಗೌಡ್ರಿಗೆ. ಮೂರ್ತಣ್ಣ ನಮಗೆ ಫೋಟೋ ಗಿಟ ಇವೆಲ್ಲ ಆಗ್ಬರಲ್ಲ, ನೀನು ಹೋಗಿ ಅಲ್ಲಿ ಆರಾಮಾಗಿ ಅಲ್ಲಿ ಯಾರ್ಯಾರು ಇದಾರೆ ನೋಡಿ ಫೋಟೋ ಗಿಟ ತೆಗ್ಸಿ ನೆಂಟ್ರಿಷ್ಟು ಅವ್ರಿವ್ರು ಬರ್ತಿರ್ತಾರೆ, ಎಲ್ಲಾರನು ನೋಡಿ ಮಾತಾಡ್ತಿರಪ್ಪ. ಆಮೇಲೆ ನೋಡು ಮೂರ್ತಪ್ಪ ಕರೆದ್ಬಿಟ್ಟು ನನ್ನ ಮಾತಾಡ್ಸಿಲ್ಲ ಅನ್ನೋ ಜಾಸ್ತಿ. ನೀನು ನಮ್ಮ ಬಗ್ಗೆ ತಲೆ ಕೆಡ್ಸ್ಕೊಬೇಡ, ಅದು ತಗ ಮುಯ್ ಕೊಡ್ತೀವಿಲ್ಲ, ಹೋಗ್ಬಿಟ್ಟು ಊಟ ಉಂಡ್ಬಿಟ್ಟು ನಾವು ಮನೆ ಸೇರ್ಕೊಂತೀವಿ ಮಳೆ ಬರೋದ್ರಲ್ಲಿ. ನೀನು ಆರಾಮಾಗಿ ಎಲ್ಲ ಮುಗಿಸ್ಕೊಂಬ, ನಾಳೆ ಅಲ್ಲಿ ಆ ಶಿವ ಹುಡುಗನ ಅಂಗಡಿ ತಗ ಕುತ್ಕೊಂಡು ಎಲ್ಲ ಮಾತಾಡಿರಾಗುತ್ತೆ. ಅಂದಾಗೆ ಸೀನಪ್ಪ ಆ ಹುಡುಗ ಶಿವಗೂ ಹೇಳ್ ಬಂದಿದ್ದೆ, ಯಾಕೆ ಬರಲಿಲ್ವಾ ನಿಮ್ ಜೊತೆ ಬರ್ತೀನಿ ಅಂತಿದ್ದ. ಇಲ್ಲ ಕಮ್ಮರ್ತಪ್ಪ, ನಡ್ರಿ ಗೌಡ್ರೆ ನಿಮ್ ಹಿಂದೆನ ಬರ್ತೀನಿ, ಒಂದ್ 1/4 ಗಂಟೆ ಒಂಚೂರಿ ಒಂದ್ ಕೆಲ್ಸ ಐತೆ ಮಂತ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿ ಹೇಳುವದ್ದಪ್ಪ. ಇನ್ನೇನ್ ಬರ್ತಾ ಇರ್ಬೇಕ ಹುಡುಗ, ಬನ್ನಿ. ಸರಿ ಗೌಡ್ರೆ, ಅಲ್ಲೊಂಚೂರು ಅವ್ರ ನೆಂಟ್ರು ಇವ್ರು ಬರ್ತಿದಾರೆ ಗೌಡ್ರೆ, ಮಾತಾಡ್ತೀನಿ ಒಂಚೂರು. ನೀವೆಲ್ಲ ನೆಮ್ಮದಿಯಾಗಿ ತೃಪ್ತಿಯಾಗಿ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗಿ. ಸಿರಪ್ಪ ಏನು ತಲೆ ಕೆಡ್ಸ್ಕೊಬೇಡ ಕಣಪ್ಪ, ನಮ್ಮ ಮನೆಯದು ಫಂಕ್ಷನ್ ಅನ್ನ ಇದಿರ್ಕೊಂಡು ಏನ್ ಬೇಕೋ ಅದು ಕೇಳಿ ಹಾಕ್ಸ್ಕೊಂಡು ತೃಪ್ತಿಯಾಗಿ ಊಟ ಮಾಡ್ಕೊಂಡು ಹೋರಿ ಗೌಡ್ರು ನೀವೆಲ್ಲ. ಅಯ್ಯೋ ಮೂರ್ತಣ್ಣ ನೀನ್ ತಲೆನೇ ಕೆಡ್ಸ್ಕೊಬೇಡ, ಆ ಬಟ್ಟ ಹಾಕ್ತಾ ಹೋದ್ರು ತಲೆ ಮೇಲೆ ಹೊಡೆದು ಹಾಕ್ಸ್ಕೊಂಡು ಊಟ ಮಾಡೋಗ್ತೀವಿ ನಾವು, ಸರಿನಾ? ಏನ್ ಆರಾಮಾಗಿ ಅಲ್ಲಿ ಬರೋ ಜನಗಳನ್ನ ಮಾತಾಡ್ಸ್ಕೊಂಡು ಅಚ್ಚುಕಟ್ಟಾಗಿ ನೋಡೋಗಪ್ಪ. ಅವ್ರು ಬೇಜಾರು ಮಾಡ್ಕೊಂಡ್ಬಿಡ್ತಾರ. ಆಮೇಲೆ ನೋಡು ಮೂರ್ತಪ್ಪ ಬಂದು ಮಾತಾಡ್ಸಿಲ್ಲ ಅಂತ ಹೇಳಿ ಓಡೋಗು, ಫಸ್ಟ್ ಅಲ್ಲಿ ಮಾತಾಡ್ಸೋಗು ಜನಗಳನ್ನ. ಗೌಡ್ರೆ ಸರಿ ನಾ ಹಿಂಗ್ ಬರೋಣ, ಆ ಹುಡುಗ ಶಿವ ಬಂದ್ರೆ ಎಲ್ಲ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿಸ್ಕೊಂಡು ನೀವು ಜೊತೆಲೆ ಕರ್ಕೊಂಡು ಹೋಗಿ ಗೌಡ್ರೆ. ಸರಿ ಮೂರ್ತಪ್ಪ ಹೋಗಿ ನೋಡೋಗು, ಅದ್ ಹೆಂಗ್ ಕೆಲಸ ನೋಡೋಗು ಫಸ್ಟ್ ನೇನಲ್ಲಿ. ಗೌಡ್ರೆ ಇಲ್ಲೇ ಇದ್ದೀರಾ? ಊಟ ಗಿಟ ಕುಂತಿಲ್ವಾ ಗೌಡ್ರೆ? ಇನ್ನೂ ಊಟ ಮಾಡ್ಲಿಲ್ಲ ನೀವು? ಎಲ್ಲ ಹುಡುಗ ಶಿವು ನೀನು ಬರ್ಲಿ ಅಂತ ಕಾಯ್ತಿದ್ದು ಕಣು, ಅದೆಲ್ಲ ನಾವು ನಿನ್ನ ಬಿಟ್ಟು ಊಟ ಮಾಡೋಣ ಅಂತ ಹೇಳಿ. ಸರಿ ಬಾರ ಹೊತ್ತಾಗಿ ಒಟ್ಟಿಗೆ ಎಲ್ಲ ಊಟ ಕೂತ್ಕೊಳ್ಳೋಣ ಬರ್ರಿ. ಓಹೋ ಹೆಂಗ್ ಗೌಡ್ರಿ ಮೂರ್ತಪ್ಪ ಒಳ್ಳೆ ಅಡಿಗೆನೆ ಮಾಡ್ಸಂಕ ಗೌಡ್ರೆ. ಬಿರಿಯಾನಿ ಅಂತೆ, ಚಿಕನ್ ಚಾಪ್ಸ್ ಅಂತೆ, ಮಟನ್ ಚಾಪ್ಸು ಎಲ್ಲ ಚೆನ್ನಾಗೆ ಮಾಡ್ಸಂಕ ಕಣಪ್ಪ. ಸಾಂಬಾರ್ ನೋಡಿ ಗೌಡ್ರೆ, ಸಾಂಬಾರ್ ಹಂಗೆ ಗಮ್ ಅಂತ ಇರ್ಕಂಗ್ ಗೌಡ್ರೆ. ಒಳ್ಳೆ ಅಡಿಗೆ ಮಾಡಿ ಬಿಡಪ್ಪ ಅತ್ತಾಗಿ. ಆ ಭಟ್ಟ ಯಾರೋ ಒಳ್ಳೆಯವ್ರಿಗೆ ಕೊಟ್ಟಿದ್ದಾರೆ ಭಟ್ರಿಗೆ. ಇಲ್ಲ ಹೂ ಕಳಸಿನಪ್ಪ, ಒಳ್ಳೆ ಚೆನ್ನಾಗಿತ್ ಕಣು, ಸಾಂಬಾರ್ ಗಿಂಬಾರೆಲ್ಲ ಚೆನ್ನಾಗ್ ಮಾಡ್ಯಾನೆ, ಅಡಿಗೆ ಒಳ್ಳೆ ಸೂಪರ್ ಆಗಿ ಮಾಡಿದಂಗ ಕಣಪ್ಪ. ಅವ್ನು ಯಾರು ಭಟ್ಟ ಅಂತ ನೋಡ್ಕೊಳು, ನೆಕ್ಸ್ಟ್ ನಮ್ಮವೇನಾರ ಫಂಕ್ಷನ್ಗಳಿದ್ರೆ ಅವ್ರಿಗೆ ಹೇಳಿರಾಗತ್ತೆ. ಗೌಡ್ರೆ ಅವನಿನ್ನೇನು ಅಲ್ಲಿ ಒಳನರಸೀಪುರ ಯಾವ್ದೋ ಊರನ್ನ ಅವ್ನು ರಾಮಣ್ಣ ಬರಲ್ವಾ ಗೌಡ್ರೆ? ಅವನೇ ಮಾಡೋದು ಫಿಕ್ಸ್ ಆಗಿ ನಮ್ಮೂರಾಗೆಲ್ಲ. ಏನ್ ಆರ್ಡ್ರುಗಳಿದ್ರು ಮದ್ವೆದಾಲಿ ಹಿಂಗೆ ನಾಮಕರಣದ್ದು ತಿಥಿದು ಎಲ್ಲಾದ್ದು ಮಾಡ್ತಂಕಂಗ್ ಗೌಡ್ರಿ. ನಮ್ಮೂರವ್ರು ಅವಯ್ಯನ್ನ ಹಿಡ್ಕೊಂಡ್ಬಿಟ್ಟಾರ ಪರ್ಮನೆಂಟ್ ಆಗಿ. ನೋಡಿ ಹೆಚ್ಚು ಕಡಿಮೆ ಮಾಡಿ ಚೆನ್ನಾಗಿ ಎಲ್ಲ ಮಾಡ್ಕೊಡ್ತಾನೆ ಅಂತ ಹೇಳಿ.
ಹುಡುಗ ಶಿವು, ನಾಚಿಕೆ ಪಡ್ಕೋಬೇಡ ಕಣು, ಹೊಟ್ಟೆ ತುಂಬ ಊಟ ಮಾಡು. ಏನ್ ಬೇಕಾದ ಹಾಕ್ಸ್ಕೊಂಡು ಹೊಟ್ಟೆ ತುಂಬ ಊಟ ಮಾಡು. ಹ್ಞೂ ಸರಿ ಗೌಡ್ರ, ನಾನು ಇಲ್ಲೇ ಪಕ್ಕದಲ್ಲೇ ಕೂತ್ಕೊಂಡು ಊಟ ಮಾಡ್ತಿಲ್ವಾ? ನನಗೆ ಎಷ್ಟು ಬೇಕಷ್ಟು ಊಟ ಮಾಡ್ತೀನಿ, ನೀವು ಆರಾಮಾಗಿ ಊಟ ಮಾಡಿ. ನೋಡೋದ ಸ್ನೇಹಿತರೆ, ನೀವು ಹಿಂಗೆ ಯಾವ್ದಾರ ಕರ್ನಾರೆ ನಿಮ್ ಸ್ನೇಹಿತರ ಮಕ್ಳದು ಕರ್ನಾರೇನ ಇಲ್ಲ ಮೊಮ್ಮಕ್ಳದು ನಾಮಕರಣ ಅದು ಇದಕ್ಕೆಲ್ಲ ನೀವು ಹಿಂಗೆ ಎಲ್ಲ ಒಟ್ಟಿಗೆ ಹೋಗಿ ಊಟ ಮಾಡ್ಕೊಂಡ್ ಬನ್ನಿ. ಸ್ನೇಹಿತರೆಲ್ಲ ತುಂಬಾ ಖುಷಿ ಪಡ್ತಾರೆ ಕರೆದಿದ್ಕು. ನೋಡ್ ಬೆಲೆ ಕೊಟ್ಟು ಬಂದ್ರು ಗೌಡ್ರು ಸೀನಪ್ಪ ಬೋರಜ್ಜ ಅಂತ ಹೇಳಿ. ಹಂಗೆ ಇದುವರೆಗೂ ಯಾರು ನಮ್ಮ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ವಾ, ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ ಕೊಡಿ ಸ್ನೇಹಿತರೆ. ನೀವು ಯಾರು ಹೋಗಿ ಹಿಂಗೆ ಬಾಳೂಟ ಊಟ ಮಾಡ್ಕೊಂಬಂದ್ರಿ ಎಲ್ಲ ಒಂದು ಕಾಮೆಂಟ್ ಹಾಕಿ.